ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು BDCC ಬ್ಯಾಂಕದ ತಮ್ಮದೇ ನೇತೃತ್ವದ ಗುಂಪನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಭಾಳ ಒಳ್ಳೆಯ ಕೆಲಸ. ಅವರು ಮಾತು ಮಾತಾಡಿದ್ದಾರೆ ರಾಮದುರ್ಗದೊಳಗೆ. ಬೆಳಗಾವಿ ಜಿಲ್ಲೆಯ ರೈತರ ಅಭಿವೃದ್ಧಿಗಾಗಿ DCC ಬ್ಯಾಂಕ್ ಇಂದು ರಾಷ್ಟ್ರೀಕೃತ ಬ್ಯಾಂಕ್ಗಳೊಂದಿಗೆ ಪೈಪೋಟಿ ನಡೆಸುತ್ತಿದೆ. ನಿಶ್ಚಿತವಾಗಿ ಅದರಲ್ಲಿ ಎರಡು ಮಾತೇ ಇಲ್ಲ. ಆ ಮಟ್ಟಿಗೆ ಬೆಳೆದು ನಿಂತದೆ. ಇವತ್ತು ಯಾರು ಬೆಳೆಸಿದ್ರು ಏನಾದರೂ ಅನ್ನೋಕ್ಕಿಂತಲೂ ಬೆಳೆದದೆ. ಇವತ್ತು ತನ್ನ ಸ್ವಂತ ಕಾಲ ಮೇಲೆ ರೈತರ ಹಿತಾಸಕ್ತಿ ಉಳಿಸಿಕೊಂಡು ಲಾಭದಲ್ಲೂ ನಡೆದ ಅಂತೇಳಿ ಈಗಾಗಲೇ ರಿಪೋರ್ಟ್ಸ್ಗಳಿದ್ದಾವೆ. ಅದನ್ನು ಮಾತು ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆಯ ಮಾತು. ರೈತರ ಕಲ್ಯಾಣಕ್ಕಾಗಿ ಶ್ರಮಿಸುವ ಸಹಕಾರಿಗಳ ಆಯ್ಕೆಗಾಗಿ ಪ್ರತಿ ತಾಲೂಕಿನಲ್ಲಿ ಸಂವಾದ ಸಭೆ ನಡೆಸಲಾಗುತ್ತಿದೆ. ಸಹಕಾರಿ ಪತ್ತು ಇರ್ಬೋದು, ಸಹಕಾರಿ ಜನ ಇರ್ಬೋದು, ಭಾಳ ನೈಸಾಗಿ ಮಾತಾಡಿದ್ದಾರೆ. ಅವ್ರನ್ನ ಕೂಡಿಸ್ತಾ ಇದ್ದೀವಿ, ಭೇಟಿ ಆಗ್ತಾ ಇದ್ದೀವಿ. ಎಲ್ಲರೂ ಉಳ್ಕೊಂಡು ಒಂದು ಒಳ್ಳೆಯ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ವಿಶೇಷ ಕಾರ್ಯಕ್ರಮ ರಾಮದುರ್ಗದಲ್ಲೇ ಅದರಲ್ಲೂ ಯಾದವಾಡ ಅವ್ರ ಜೊತೆಗೆ ಇದ್ದಿದ್ದಾರೆ. ಅವರೆಲ್ಲ ಕುಡ್ಕೊಂಡು ಅಲ್ಲಿಯ ಸಹಕಾರ ಸಂಘದ ಪತ್ತುಗಳು ಮತ್ತು ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳು ಇವನ್ನೆಲ್ಲರೂ ಸಭೆ ನಡೆಸ್ತಾ ಮತ್ತು ಮುಂದುವರೆದು ಮಾತಾಡ್ತಾರೆ. ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲಾ ಸಹಕಾರಿ ಬ್ಯಾಂಕನ್ನು ರಾಜ್ಯಕ್ಕೆ ಮಾದರಿ ಬ್ಯಾಂಕ್ ಮಾಡಲು ನಿರ್ಧರಿಸಲಾಗಿದೆ. ಭಾಳ ಒಳ್ಳೆಯ ವಿಚಾರ ಮಾಡಿರಿ. ನಿಶ್ಚಿತವಾಗಿ ಮಾಡುವಂಥ ವಿಷಯ ಒಳ್ಳೆಯ ವಿಚಾರದ. ಪಕ್ಷಾತೀತವಾಗಿ ಅಭ್ಯರ್ಥಿಗಳ ಆಯ್ಕೆ ನಿರ್ಧರಿಸಲಾಗಿದೆ. ಇದು ಭಾಳ ಗಮನಿಸ್ಬೇಕಂತ ಭಾವ. ಮತ್ತು ಇಲ್ಲಿ ಪಕ್ಷ ಬರಬಾರದು ರಾಜಕೀಯ ಎಂಟ್ರಿ ಆಗಬಾರದಿದ್ರಲ್ಲೇ. ಮತ್ತು ಸ್ವತಃ ಒಬ್ಬ ರಾಜಕಾರಣಿ ಈ ಮಾತು ಮಾತಾಡ್ತಾ ಇದ್ದಾರೆ. ಸಂತೋಷ ವಿಷಯ. ಸಹಕಾರ ರಂಗದಲ್ಲ ಭಾಳ ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗಿದೆ. ಪಕ್ಷಾತೀತವಾಗಿ ಮಾಡೋಣಪ್ಪ. ಯಾವ ಕಾಂಗ್ರೆಸ್ ಬೇಡ, BJP ಬೇಡ, ಮತ್ತೊಂದು ಬೇಡ, ಮಗೊಂದು ಬೇಡ, JDS ಬೇಡ. ನಾವೆಲ್ಲ ಕೂಡ ಸಹಕಾರ ಮನೋವೃತ್ತಿಯವರು ರೈತರಿಗೆ ಒಳ್ಳೆಯದನ್ನು ಬಯಸೋರೆಲ್ಲ ಕುಡ್ಕೊಂಡು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲರನ್ನೂ ವಿಶ್ವಾಸ, ಕೆಲವೇ ದಿನದಲ್ಲಿ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಮಾಡೋಣ, ಈ ಕೆಲಸ ಕೂಡಿ ಮಾಡೋಣ ಅಂತೇಳಿ. ಅದಕ್ಕೆ ಮಹಾದೇವಪ್ಪ ಯಾದವಾಡ ಸಹಿತ ಇಲ್ಲ, ಇದು ಬರೋಬ್ಬರದ್ರಿ, ನಾವು ಮಾಡೋದಿಲ್ಲ ಅನ್ನೋದು ಒಪ್ಪಿಗೆ ಕೊಡ್ತಾ ಇದ್ದಾರೆ. ಒಳ್ಳೆಯ ಡೆವಲಪ್ಮೆಂಟ್. ಇದರರ್ಥ ಏನಪ್ಪ ಅಂದ್ರೆ ಒಟ್ಟಾರೆ ಇವತ್ತು ನಮ್ಮ ಜಾರಕಿಹೊಳಿ ಸಹೋದರರು ಭಾಳ ಚಂದ ಮಾತಾಡಿದ್ದಾರೆ. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅವರು ಸ್ವತಃ, ಯಾಕೆಂದರೆ ಅವ್ರ ಮನೆಯಲ್ಲಿ ಇವರ ಹಿರಿಯ ಅಣ್ಣ ರಮೇಶ್ ಜಾರಕಿಹೊಳಿ ಅವರು ಸಹಿತ ಕಾಂಗ್ರೆಸ್ನಿಂದ BJPಯಿಂದ, ಇವರು BJPಯಿಂದ, ಮುಂದೆ ನಮ್ಮ ಸತೀಶ್ ಅವರು ಕಾಂಗ್ರೆಸ್ನಿಂದ, ಇವರೆಲ್ಲ ಕುಡ್ಕೊಂಡು ಅಂದ್ರೆ ಜಾರಕಿಹೊಳಿ ಅವರು DCC ಬ್ಯಾಂಕ್ ಮೇಲೆ ತಮ್ಮ ಒಂದು ಏನಪ್ಪ ಹಿಡಿದು ಸಾಸು ದೃಷ್ಟಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಮಾಡಿ ಮತ್ತು ಅಧಿಕಾರದ ಆಸೆ ಇದ್ದವ್ರು ಯಾರು ಇದ್ದಾರೆ? ನನಗೂ ಅದ, ಎಲ್ಲರಿಗೂ ಅದ. ಆ ಮಾತು ಬೇರೆ. ಈ ರೀತಿಯಾಗಿ ರೈತರು ಒಂದು ಒಳ್ಳೇದು ಮಾಡ್ಬೇಕಂತ ಮಾಡಿದ್ದೀವಿ, ಒಂದು ಆದರ್ಶ ಬ್ಯಾಂಕ್ ಮಾಡಬೇಕು ಮಾಡಿದ್ದೀವಿ. ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಭೇಟಿ ಆಗ್ತಾ ಇದ್ದಾರೆ. ಒಳ್ಳೆಯ ವಿಷಯ. ಇದೇ ರೀತಿಯಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಹಿತ ಅವರು ತಮ್ಮದೇ ಅಂತ ಒಂದು ಗುಂಪನ್ನು ತಯಾರು ಮಾಡಿಕೊಂಡು ಯೋಚನೆ ನಡೆಸಿದ್ದಾರೆ, ಏನು ಮಾಡಬೇಕು ಅಂತೇಳಿ. ಅವರು ಇದೇ ರೀತಿ ಇದೇ ಉದ್ದೇಶದವರು ಇದ್ದಾರೆ. ಎಲ್ಲರೂ ರೈತರ ಕಾಳಜಿ ಇದ್ದಂಥವ್ರು ಇಲ್ಲಂತಲ್ಲ. ಯಾಕಂದ್ರೆ ಇವ್ರು ಯಾರು ಕಾರ್ಪೊರೇಟ್ಗಳಲ್ಲ. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಕುಟುಂಬ ಶ್ರೀಮಂತರಿರ್ಬೋದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರದ್ದು ಶ್ರೀಮಂತರಿರ್ಬೋದು, ಕತ್ತಿಯವ್ರ ಮಂತ್ರಿಯವರು ಶ್ರೀಮಂತರಿರ್ಬೋದು, ನಮ್ಮ ಲಕ್ಷ್ಮಣ ಸೌದಿಯವ್ರ ಮಂತ್ರಿಯವರು ಶ್ರೀಮಂತರಿರ್ಬೋದು. ಶ್ರೀಮಂತರವರು ಫ್ಯೂಡ್ಯುವಲಿಸ್ಟ್ ಅಂತಿನವ್ರಿಗೆಲ್ಲ ವಿಶೇಷವಾಗಿ ಇದಕ್ಕೆ ಏನಪ್ಪ ಅಂತಂದ್ರೆ ಫ್ಯೂಡ್ಯುವಲಿಸ್ಟಪ್ಪ ಅಂತಂದ್ರೆ ಈ ಒಂದು ರೀತಿಯಿಂದ ಭೂಮಿಯನ್ನು ಹಿಡಿದುಕೊಂಡಂಥವ್ರು ದೊಡ್ಡ ರೈತರು. ಈ ರೀತಿಯನ್ನು ಅರ್ಥ ಮಾಡ್ಬೋದು ಅದನ್ನು. ಇವರೆಲ್ಲ ಕುಡ್ಕೊಂಡು ಕಾರ್ಪೊರೇಟ್ ಮಾತ್ರ ಅಲ್ಲ ಇವರೆಲ್ಲರಿಗೂ ರೈತರ ಬಗ್ಗೆ ತಿಳುವಳಿಕೆ ಅದ, ಕಾಳಜಿ ಅದ, ಏನನ್ನು ಮಾಡಿದರೆ ಒಳ್ಳೆಯದಾಗಬಹುದು ಅಂತೇಳಿ. ಮತ್ತು ಮೂಲತಃ ಕೋಆಪರೇಟಿವ್ ಬ್ಯಾಂಕ್ಗಳು ಅಥವಾ ನಮ್ಮ DCC ಬ್ಯಾಂಕ್ ಆಗಿರ್ಬೋದು, ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸಹಕಾರ. ಒಬ್ಬರಿಂದ ಸಾಧ್ಯ ಇರುವುದಿಲ್ಲ, ಒಬ್ಬರಿಂದ ಕೆಲವು ಸಾಧ್ಯ ಆಗುವುದಿಲ್ಲ. ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಮಾಡ್ಕೊಂಡು ಮಾಡಲಿಕ್ಕೆ ಇದ್ದಾರೆ. ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅದ್ರ ಮೂಲಕ DCC ಬ್ಯಾಂಕ್ ಮೂಲಕ ಸಾಲ ಕೊಡೋದು, ತೊಗೊಳ್ಳೋದು, ಮತ್ತೇನು ಮಾಡೋದು, ಅನುಕೂಲಗಳು ಮಾಡ್ಕೊಂಡು ಡೆವಲಪ್ ಮಾಡ್ಕೊಳ್ಳೋದು. ಇದು ಸಾಮಾನ್ಯವಾಗಿ ನಡ್ಕೊಂಡ್ಬಂದಂಥದ್ದು. ಸಾಲ ತೊಗೊಂಡು ಸಾಲ ವಸೂಲಿ ಮಾಡ್ಕೊಳ್ಳೋದು, ಕಡಿಮೆ ಬಡ್ಡಿಯಲ್ಲಿ ಕೊಡೋದು, ರೈತರಿಗೆ ಅನುಕೂಲ ಮಾಡುವಂಥದ್ದು, ಅವ್ರಿಗೆ ಗೊಬ್ಬರಕ್ಕೋ ಬೆಳೆಗೋ ಮತ್ತದು ಕೊಡೋದು. ನಂತರದಲ್ಲಿ ಅದನ್ನು ಅವ್ರು ಕೊಟ್ಟು ಕಟ್ತಾ ಬಂದಿದ್ದಾರೆ ಅಂತ ತಿಳ್ಕೊಂಡು ಇವತ್ತು ಅದು ಶ್ರೀಮಂತ ಆಗಿದೆ. ಆ ದಿಶೆಯಲ್ಲಿ ಹಿಂದೆ ಆಡಳಿತ ಮಾಡಿದವರು ಎಲ್ಲರೂ ಒಳ್ಳೆಯ ಆಡಳಿತ ಮಾಡಿದ್ದಾರೆ. ಕತ್ತಿ ಬ್ರದರ್ಸ್ ಆಗಿರ್ಬೋದು, ಇಲ್ಲ ಕುಟುಂಬದ ಬಗ್ಗೆ ಮಾತಿಲ್ಲ, ಮುಖ್ಯವಾಗಿ ಅವ್ರು ಮಾಡಿದ ಕೆಲಸಗಳ ಬಗ್ಗೆ. ನಮ್ಮ ಜೊಲ್ಲೆ ಅವರಂತೂ ಇವತ್ತು ನಮ್ಮ ಜಾರಕಿಹೊಳಿ ಕುಟುಂಬ ಜೊತೆ ಕುಳ್ಕೊಂಡಿದ್ದಾರೆ. ಹಿಂಗೆ ಜೊಲ್ಲೆ ಅವ್ರದ್ದು ಗುಂಪು ಒಂದು, ಲಕ್ಷ್ಮಣ್ ಸೌದಿಯವ್ರ ಗುಂಪು, ಲಕ್ಷ್ಮೀ ಬಾಯಿ ಅವರೊಂದು ಗುಂಪು, ಈಗ ಕತ್ತಿಯವ್ರ ಗುಂಪು, ಇವೆಲ್ಲ ಗುಂಪು ಕುಳ್ಕೊಂಡು ರೈತರ ಪರವಾಗಿ ಒಂದಿಷ್ಟು ಕೆಲಸ ಮಾಡಿಸುವಾಗ ಒಂದಿನ ಈ ಅಧಿಕಾರ ಹಿಡಿದ್ರೆ ಆಗ್ತೈತಿ ಅನ್ನೋಂಥ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರ್ತದೆ. ಅಧಿಕಾರ ಹಿಡಿದು ಒಂದು ಕೆಲಸ ಮಾಡಬಹುದು ಅಂತೇಳಿ ಅಲ್ಲಿ ಸ್ವಲ್ಪ ಸ್ವಾರ್ಥ ಇರ್ತದೆ. ಆ ಮಾತು ಬೇರೆ ಇರಲಿ.
ಯಾಕೆಂದರೆ ಸ್ವಾರ್ಥ ಇಲ್ಲದ ಮನುಷ್ಯ ಜೀವಿ ಈ ಜಗದಲ್ಲೇ ಇಲ್ಲ. ಆದ್ರೆ ಅದು ಈಗ ನಮಗೇನು ಬೇಕಾಗಿದೆಪ್ಪ ಅಂದರೆ ಇದೆಲ್ಲ ಕಾರ್ಪೊರೇಟ್ಗಳಿಗೆ ನಾವು ಬಲಿ ಆಗಲ್ಲ ಅಂತ. ರಾಷ್ಟ್ರೀಕೃತ ಬ್ಯಾಂಕ್ ಜೊತೆ ಕಾಂಪಿಟೇಷನ್ ಮಾಡ್ತಂದ್ರೆ ಇದ್ರ ಒಳ್ಳೆಯದು. ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಂದು ಸಿದ್ಧಾಂತ ಮೇಲೆ ಇದ್ದಾವೆ. ಆದಷ್ಟು ಇಲ್ಲಿಯ ಒಕ್ಕಲ್ತನ ಕೈಗಾರಿಕೆಗಳನ್ನ ಮತ್ತು ಇನ್ನುಳಿದ ವಿಷಯಗಳಿಗೆ ಹೆಲ್ಪ್ ಮಾಡಿಕೊಂಡು ಅವ್ರು ಬೆಳೆಸ್ಬೇಕಂತದ. ಅದು ನಾವು ಇವತ್ತೇನು ಪ್ರಶ್ನೆ ಮಾಡಬೇಕಾಗಿತ್ತು ಅಂದರೆ ಇವ್ರು ಎಲ್ಲರಿಗೂ ಇವ್ರು ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಯಾರು ಹಿಡಿತಾರೋ, ಯಾರು ನೇತೃತ್ವದವ್ರು ಯಾರು ಹಿಡಿತಾರೋ. ಯಾಕಂದ್ರೆ ಒಂದು ಕಾಲಕ್ಕೆ ವಿ.ಎಲ್. ಪಾಟೀಲರು ತಮ್ಮದೇ ಗುಂಪನ್ನು ಮಾಡಿಕೊಂಡು ಅವರು ಹಿಡಿತನ ಸಾಧಿಸಿದ್ದು ಜಿಲ್ಲೆ ಮೇಲೆ. ಅದರ ನಂತರ ನಮ್ಮ ಉಮೇಶ್ ಕತ್ತಿ ಅವರು ಬಂದರು, ಎ ಬಿ ಪಾಟೀಲರು ಬಂದರು, ಈಗ ಜಾರಕಿಹೊಳಿ ಕುಟುಂಬದವರು ಬಂದರು, ಮತ್ತೆ ಯಾರೋ ಬರ್ತಾರೆ. ಇದು ಕಾಲಾಯ ತಸ್ಮೇಲೆ ನಮ್ಮ ಇಲ್ಲಿ ಯಾರೂ ಶಾಶ್ವತ ಅಲ್ಲ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನ, ಅದರಲ್ಲಿ ಎಲ್ಲ ಮಾತಿಲ್ಲ. ಈಗ ನಾನು ಈ ಸಂದರ್ಭದಲ್ಲಿ ಮಾತಾಡೋ ವಿಷಯ ಏನಪ್ಪ ಅಂತಂದ್ರೆ, ನಾವು ಮೇಲಿನ ಚರ್ಚೆ ಮಾಡ್ತಾಯಿರ್ತೀವಿ ನಮ್ಮ ವಾಹಿನಿ ಮೂಲಕ. ಏನಪ್ಪ ಅಂದ್ರೆ ರೈತರಿಗೆ ಗೊಬ್ಬರ ಕೊಟ್ರಿ ಬೆಳೆದ ಪಾಪ ಮುಂದೆ ಸಾವಯವ ಗೊಬ್ಬರ ಇದು ಮಾಡಿ ಅಗ್ರಿಕಲ್ಚರ್ ಮಾಡಿರಿ ಅಂದರೆ ಅದನ್ನು ಮಾಡ್ತಾಯಿದ್ದಾರೆ, ಮತ್ತು ನ್ಯಾಚುರಲ್ ಆಗಿ ಮಾಡಿರಪ್ಪ ಅದನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ವಿಶೇಷವಾಗಿ ಇವೆಲ್ಲ ಏನಪ್ಪ ಅಂದರೆ ಇಲ್ಲ ಇನ್ನೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಇವೆಲ್ಲ ಸರ್ಕಾರಿ ಬ್ಯಾಂಕ್ಗಳು ಅಗ್ರಿಕಲ್ಚರ್ ಕೇವಲ ಕಬ್ಬು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕಬ್ಬು ಬೆಳೆದು ಹೆಲ್ಪ್ ಮಾಡ್ತಿದ್ದಾರೆ. ಅದರಿಂದ ಇಲ್ಲೇ ಫ್ಯಾಕ್ಟ್ರಿಗಳು ನಡೀತಾ ಇದ್ದಾವೆ, ಅದು ಮಾತು ಬೇರೆ. ಅದರಿಂದ ಲಾಭ ಬರಲಿಕ್ಕಂತ ಅಂತೇಳಿ ಎಲ್ಲ ರೈತರು ಒಪ್ಕೊಂಡಿದ್ದಾರೆ ಅದನ್ನು. ಯಾಕಂದ್ರೆ ಕಡಿಮೆ ದುಡಿಮೆ ಒಂದು ಬೆಳೆ ಹಾಕಿಬಿಟ್ಟಿವಪ್ಪ ಒಂದು 3 ಕಸ ತೆಗೆದ್ರೆ ನಾವು ಬೇಕಾದ ಸಾಧಿಸ್ಬೋದು, ಗೊಬ್ಬರ ಹೋಗ್ಕೊಂಡು ಬರ್ತದೆ ಅಂತೇಳಿ. ಬಟ್ ಅದನ್ನು ಈಗಾಗಲೇ ಅನಾಲಿಸಿಸ್ ಮಾಡಿ ಚರ್ಚೆ ಮಾಡಿದ್ದದ. ವಿಶೇಷ ಇದು ಶುಗರ್ ಫ್ಯಾಕ್ಟ್ರಿಗಳಿಗೆ ಲಾಭ ಆಗಿದ್ದನ್ನ ಸ್ವತಃ ರೈತರಿಗೆ ಅದು ಗೊತ್ತಾಗೋದಿಲ್ಲ. ಪಾಪ ಅವಾಗ ಭೂಮಿ ಸವಕಳಿ ಆಗೋದು, ಗೊಬ್ಬರ ಎಷ್ಟು ಹಾಕಿದ್ನಿ, ಏನೇನು ಮಾಡಿದ್ನಿ, ಹೆಂಗೆ ಸಾಲ ಮಾಡಿದ್ನಿ ಅಂತೇಳಿ. ಅಂದ್ರೆ ಆ್ಯಕ್ಚುಲಿ ಒಂದು ಟನ್ನಿಗೆ 4,000 ಖರ್ಚು ಬರ್ತದೆ. ಒಮ್ಮೆ ಅವರು ಇವರೆಲ್ಲರೂ ಕೂಡ ಪ್ರಯೋಗ ಮಾಡಿ ನೋಡಲಿ, ಅದು ಆ ಮಾತು ಬೇರೆ. ಅದು ಚರ್ಚೆ ಇಟ್ಟರು ಭಾಳ ಉತ್ತಮ ವಿಷಯ. ಆದರೆ ಅದನ್ನು ನೀವು ಏನು ತಯಾರು ಮಾಡ್ತೀರಪ್ಪ ಅಂದ್ರೆ ಸಾರಾಯಿ, ಸಕ್ಕರೆ ಇದ್ಬಿಟ್ಟು ಮತ್ತೊಂದಿಲ್ಲ, ಮಳ್ಳಿ ತಯಾರು ಮಾಡೋದು ಮಾಡಿರಿ. ರೈತರು ಅನುಕೂಲ ಮಾಡ್ತೀವಿ, ನೀವು ಅನುಕೂಲ ಮಾಡ್ಕೊಂಡು ಅವರು ಮಾಡಿರಿ. ಆದರೆ ಇದು ಏನೂ ಮಾಡೋದು ಮಾಡಿರಿ. ಅದ್ರ ಜೊತೆ ಇನ್ನೊಂದಕ್ಕೆ ನೀವು ಸಹಾಯ ಸಹಕಾರ ಮಾಡಲೇಬೇಕು. ಯಾಕಂದ್ರೆ ರೈತ ನಮ್ಮ ದೇಶದ ರೈತ, ಜಗದ ಬಗ್ಗೆ ರೈತರ ಬಗ್ಗೆ ಮಾತು ಮಾತಾಡ್ತಾ ಇದ್ದೀನಿ. ಇವನ್ ಅಮೇರಿಕಾದಲ್ಲಿರ್ಬೋದು, ಇಂಗ್ಲೆಂಡ್ದಲ್ಲಿರ್ಬೋದು, ಎಲ್ಲೇ ಇರ್ಬೋದು, ಅಲ್ಲಿ ರೈತ ಲಾಸ್ ಆಗಿದ್ದಾನೆ ರೀ. ಆದರೆ ಅಲ್ಲಿ ಸರ್ಕಾರಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರಿಗೆ ಒಬ್ಬ ರೈತ ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದು 50ರಿಂದ 60 ಲಕ್ಷ ತನಕ ಸಬ್ಸಿಡಿ ಕೊಡ್ತಾರಲ್ಲ. ಒಮ್ಮೆ ಅಭ್ಯಾಸ ಮಾಡೋಂಥ ವಿಷಯ ಅದು. ಯಾಕಂದರೆ ಅವ್ರು ಬೆಳೆದ ಬೆಳೆಗೆ ಲಾಭ ಇಲ್ಲ, ಮಾರ್ಕೆಟ್ ಇಲ್ಲ ಅವ್ರ ಕೈಯಾಗ. ಈಗೆಲ್ಲರೂ ಕಾರ್ಪೊರೇಟ್ಗೆ ಮಾರ್ಕೆಟ್, ಅವ್ರು ಹೆಂಗೆ ಹೇಳ್ತಾರೆ ಅದ ಮಾರ್ಕೆಟ್. ಒಬ್ಬ ಪಟ್ಟಿ ಕಟ್ಟ ತಂದ ಮಾರ್ಕೆಟ್ ಹೇಳ್ತಾನೆ, ನಾನು ರೇಟ್ ಇಷ್ಟು ಆಗ್ತದೆ. ಒಬ್ಬ ಚಾಯ್ 50 ರೂಪಾಯಿ ಒಂದು ಸಿಂಗಲ್ಗೆ ಅವ್ರು ಡಿಸೈಡ್ ಮಾಡ್ತಾರೆ. ಆದರೆ ರೈತ ಇಲ್ಲಿ ಡಿಸೈಡೇ ಇಲ್ಲ. ಈ ದಿಶೆಯಲ್ಲಿ ಈ ಒಂದು BDCC ಬ್ಯಾಂಕ್ ಹೊಸ ಯೋಜನೆ ಹಾಕ್ಕೊಂಡು ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಅಥವಾ ಪ್ರತಿಯೊಂದು ಹಳ್ಳಿ ಗೋಡೌನ್ ಬೇಕೇ ಬೇಕು ಇವತ್ತು. ಯಾಕಂದ್ರೆ ಬರೀ ಕೇವಲ ಕಬ್ಬು ಒಂದೇ ಅಲ್ಲ ಬೆಳೆದು, ಕಬ್ಬು ಬೆಳಿತಾನೆ, ನಿಮ್ಮ ಫ್ಯಾಕ್ಟ್ರಿ ತರ್ತಾನೆ, ನಿಮ್ಮ ಫ್ಯಾಕ್ಟ್ರಿ ಆಗಲಿ. ಜೊತೆಗೆ ಇನ್ನುಳಿದ ಬೆಳೆಗಳು ಇಲ್ಲಿ ಬೆಳಿಬೇಕು, ಬೆಳಿಬಾರ್ದು ಅನ್ನುವಂಥದ್ದು. ಯಾಕಂದರೆ ಸ್ವಾವಲಂಬಿ ಆಗಬೇಕಾಗಿತ್ತು, ಎಲ್ಲ ಬೆಳೆಗಳು ಬರಬೇಕಾಗ್ತದೆ. ಎಣ್ಣೆಯಲ್ಲೇ, ಹತ್ತಿಯಲ್ಲೇ, ಇನ್ನುಳಿದ ಬೆಳೆಕಾಳುಗಳು ಎಲ್ಲದರಲ್ಲೂ ಇವು ಬೆಳೆದಾಗ ಇವ್ರಿಗೆ ಮಾರ್ಕೆಟ್ ಬೇಕಾಗ್ತದೆ. ಅದಕ್ಕೆ ಮಾರ್ಕೆಟ್ಗೆ ಹೋಗೋ ತನಕ ಗೋಡೌನ್ ಬೇಕಾಗ್ತದೆ. ಗೋಡೌನ್ಗಳನ್ನು ಇವತ್ತು ನೋಡ್ರಿ, ಅದಾನಿ ಅಂತವರು ಸಿಕ್ಕಾಪಟ್ಟೆ ಗೋಡೌನ್ ಕಟ್ಟಿ ಹೋಗೋದು. ಅಲ್ಲಿ ಇನ್ನು ಓಪನ್ ಮಾರ್ಕೆಟ್ ಮಾಡೋ ಲೆಕ್ಕದಲ್ಲಿ ವಿಚಾರ ಮಾಡಲಿಕ್ಕೆ ಈ ಕೃಷಿ ಒಂದು ಸಿಕ್ಕಿಲ್ಲ ಅವ್ರ ಕೈಯಾಗ. ಅದನ್ನು ಈಗಾಗಲೇ ಮೋದಿಯವ್ರು ಸಿಗಿಸ್ಬೇಕು ಅಂತ ಹೊಂಟ್ರು, ಅಥವಾ ವರ್ಲ್ಡ್ ಬ್ಯಾಂಕ್ ಅವ್ರು ಸಿಗಿಸ್ಬೇಕು ಅಂತ ಹೊಂಟ್ರು. ಇವತ್ತು ರೈತ ನಿಜವಾಗಿ ಒದ್ದಾಡ್ತಾ ಇದ್ದಾನೆ. ಹಾಗಂತೇಳಿ ನಾವು ಭಾಳ ಲಾಭದಾಗಿದ್ದಾನಂತಲ್ಲ. ಕೇವಲ ಪಂಜಾಬ್, ಹರಿಯಾಣ, ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಮಾತ್ರ ರೈತ ಇದ್ದಿದ್ರೆ ವರ್ಷಕ್ಕೆ 1 ಲಕ್ಷ, 1.5 ಲಕ್ಷ ರೂಪಾಯಿ ತನಕ ಇನ್ಕಮ್ ಮಾಡ್ತಾನೆ. ಉಳಿದ ಕಡೆ ಎಲ್ಲ ಬಾಬು ತಿಂಗಳಿಗೆ 6,000 5,000 ಪಗಾರ ಬಿದ್ದರೆ ಹೆಚ್ಚಿನ ಮಾತಾಡೋದು. ಆದರೂ ಸಹಿತ ಎಲ್ಲ ಅನಾಲಿಸಿಸ್ ಮಾಡಿ ರೈತರಲ್ಲಿ ಎಲ್ಲರಿಗೂ ಗೊತ್ತದ ಇದು ಭಾಳಷ್ಟು ರೈತರಿಗೂ. ಆದರೂ ಅನಿವಾರ್ಯವಾಗಿ ಪರಿಸ್ಥಿತಿ ಇಲ್ಲೇನಾಗ್ತದೆ, ಭೂಮಿ ಸವಕಳಿ ಆಗ್ತದೆ ಇದರಿಂದ, ನಮ್ಮ ಕಬ್ಬಿನಿಂದ. ಆ ಸವಕಳಿ ಆಗಿದ್ದು ಏನು ಮತ್ತೊಂದು 2-3 ವರ್ಷ ಬೆಳಕಿಡೋತನ ಮತ್ತೆ ಬೆಳಕೋತಾನೆ, ಹಿಂಗೆ ನಡೆದದ. ಅದೇ ಲಾಭ ಇಲ್ಲ, ಮತ್ತೊಂದಿಲ್ಲ. ರೈತ ಒದ್ದಾಡ ಜೀವನದಿಂದ ತಪ್ಪಿಲ್ಲ. ಈ ಎಲ್ಲ ದಿಶೆಯಲ್ಲಿ ನಮ್ಮ ಒಂದು DC ಬ್ಯಾಂಕ್ ಇದ್ದಿದ್ದು, ಅಥವಾ ಈಗ ನಿಂತಂಥ ಎಲೆಕ್ಷನ್ ಇತ್ತಂಥವರು ಸಕ್ಕರೆ ಅಂದರೆ ಕಬ್ಬಿನ ಜೊತೆಗೆ ಇನ್ನೂರು ಬೆಳೆಗಳು ಬೆಳೆಯೋದಕ್ಕೆ, ಆ ಬೆಳೆದ ಬೆಳೆನ ಇಡೋದಕ್ಕೆ ಗೋಡೌನ ಮತ್ತು ಪ್ರತಿ ಪಂಚಾಯತಿನ APMC ಗತಿ ಯಾಕೆ ತಯಾರು ಮಾಡಬಾರ್ದು? ಈ ದಿಶೆಯಲ್ಲಿ ಯಾಕೆ ರೈತರಿಗೆ ನೀವು ಒಂದು ಆಶ್ವಾಸನೆ ಕೊಡಬಾರ್ದು, ಮಾಡಬಾರ್ದು? ಯಾಕಂತ ಇದೊಂದು ಮಾಡಿದ್ರೆ ಪೂರ್ತಿಯಾಗಿ ರೈತ ತನ್ನ ಕಾಲ ಮೇಲೆ ತಾನಿರ್ತಾನೆ, ಈ ದೇಶದ ಬಡತನ ಹೋಗ್ತದೆ. ಮತ್ತು ಉದ್ಯೋಗ ಸೃಷ್ಟಿಯಾಗಿ ಹಚ್ಚಿದಪ್ಪ ಅಂತಂದರೆ ಪಾಪ ಅವರು ಮಕ್ಕಳು ಅಲ್ಲೇ ಇರ್ತಾರೆ, ನಿರುದ್ಯೋಗ ಸೃಷ್ಟಿ ಆಗೋದಿಲ್ಲ, ಕಡಿಮೆ ಆಗ್ತದೆ. ಮತ್ತು ಈ ದೇಶದಲ್ಲೇ ಉದ್ಯೋಗ ಕೊಡೋ ಕ್ಷೇತ್ರ ಇರೋದ್ರಲ್ಲಿ ಕೃಷಿ ಒಂದ. ಕೃಷಿ ಬಿಟ್ಟರೆ ಉಳಿದು ಯಾವೂ ಇಲ್ಲ. ಯಾಕೆ ನಾವು ವಿ ಆರ್ ನಾಟ್ ಟೆಕ್ನಿಕಲಿ ಸೌಂಡ್. ನಾವು ಏನಪ್ಪ ಅಂದ್ರೆ ಇಡೀ ವಿಶ್ವಕ್ಕೆ ನಾವು ಶಸ್ತ್ರಾಸ್ತ್ರವಾಗಿ ಮಾರೋ ಸ್ಥಿತಿ ನಾವು ಇಲ್ಲ ಅದ್ರೊಳಗೆ. ಅದಕ್ಕಾಗಿ ಇವತ್ತು ಇಂಥ ಒಂದು ಕೈಗಾರಿಕೆ ಮತ್ತು ಇವತ್ತು ಮ್ಯಾನುಫ್ಯಾಕ್ಚರ್ ಇದ್ರೆ ಸೆಕ್ಟರ್ದಾಗ ನಾವು ಇಡೀ ವಿಶ್ವದಾಗ ಹಿಂದುಳಿದೀವಿ. ಇವತ್ತು ನೋಡಿರಿ, ಚೈನಾ ಎಲ್ಲಿತ್ತು, ಏನಾಗ್ಯದ? ಚೈನಾ ಇವತ್ತು ವರ್ಷಕ್ಕೆ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತೀವಿ ಎಕ್ಸ್ಪೋರ್ಟ್ ಮಾಡಿ. ನಾವೆಲ್ಲಿ ಮಾಡ್ತೀವಿ? ನಾವು ಲಾಸ್ ಆಗಿದ್ದೀವಿ. ಇದನ್ನು ಸಹಿತ ನಮ್ಮ ಸರ್ಕಾರ ರಂಗದಲ್ಲ ಇವರೆಲ್ಲರೂ ವಿಚಾರ ಮಾಡಿಕೊಂಡು
ನಾಳೆ ಯಾರು ಗೆಲ್ತಾರ ಅವ್ರು ರೈತ ತನಕ ಆಮೇಲೆ ನಿಲ್ಲುವಂಥ ವ್ಯವಸ್ಥೆ ಮಾಡಿದ್ರೆ ಭಾಳ ಯೋಗ್ಯ. ಅವ್ರಿಗೆ ಗೋಡಾವನ ಮತ್ತು ಪಂಚಾಯತಿ ಲೆವೆಲ್ದಲ್ಲೇ ಮಾರ್ಕೆಟ ಮಾಡಿದ್ರೆ ಕೊಳ್ಳೋರು ಬಂದು ತೊಗೊಂಡು ಹೋಗ್ತಾರೆ. ಇದು ರೈತರು ಮಾಡುವಂಥ ದೊಡ್ಡ ಉಪಕಾರ. ಇದರಿಂದ ಇವ್ರಿಗೂ ಅನುಕೂಲ ಅದ, ಇಲ್ಲ ಅಂತಲ್ಲ. ಬರುವ ಲಾಭದಲ್ಲೇ ಸಹಜವಾಗಿ ತುಂಬಿಕೊಂಡು ಹೋಗ್ತಾರೆ. ಬ್ಯಾಂಕ್ ಯೂನಿಟ್ ಅಭಿವೃದ್ಧಿ ಆಗ್ತದೆ. ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು ಅಂತೇಳಿ ಒಂದಿಷ್ಟು ಮಾತುಗಳು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೇನೂ ಇರ್ಬೋದು. ಯಾಕೆಂತಂದ್ರೆ ಸಹಜವಾಗಿ ಅಸ್ತಿತ್ವ ಪ್ರಶ್ನೆ ಬಂದಾಗ ಇಲ್ಲಿ ನೋಡ್ರಿ, ಅಸ್ತಿತ್ವ ಪ್ರಶ್ನೆ ಬಂದಾಗ ಯಾರಾದರೂ ಈಗ ಮಂಗನ ಗತಿ ಗೊತ್ತದ, ಮಂಗ ಕುಸಿಗೆ ನೀರು ಬಂದಾಗ ಕುಶಲ ಕೆಳಗೆ ಹಾಕಿಬಿಡ್ತದೆ ಅಂತೇಳಿ ಹಂಗಾಗ್ಯದ ಪರಿಸ್ಥಿತಿ. ಆದರೆ ನೀವೆಲ್ಲ ಕಾರ್ಪೊರೇಟ್ಗಳು ಮಾತ್ರ ಅಲ್ಲ, ಶ್ರೀಮಂತರು ಇರ್ಬೋದು. ಆದರೆ ರೈತರು ಉಳಿಬೇಕು ಹೋಗಿ ಮಾರ್ಗದರ್ಶಿಸಬೇಕಾದ್ರೆ ಅವಾಗ ಬೆಂಬಲ ಬೆಲೆ ಸಿಗಬೇಕು. ಜೊತೆಗೆ ಪ್ರತಿ ಹಳ್ಳಿಗೂ ಒಂದು ಗೋಡಾವನ, ಜೊತೆಗೆ ಪಂಚಾಯಿತಿ ಮಾಡಿದ್ರೆ ಒಂದು APMC ರೂಪದಾಗ ಮಾಡಿಕೊಟ್ರಪ್ಪ ಅಂದ್ರೆ ಇನ್ನೂ ಈ PDCC ಬ್ಯಾಂಕ್ ಎತ್ತರಕ್ಕೆ ಹೇಳ್ಬೋದು. ಬಟ್ ಈ ಪ್ರಯತ್ನ ಮಾತ್ರ ಎಲ್ಲರೂ ಮಾಡ್ತಾಯಿದ್ದಾರೆ. ಯಾರು ಗೆಲ್ಲಿ ಯಾರು ಸೋಲಿ. ಒಟ್ಟಿನಲ್ಲಿ ಒಂದು 3-4 ಗುಂಪುಗಳಾಗಿದ್ದಾವೆ. ಒಂದು ಜೊಲ್ಲೆ ಮತ್ತು ನಮ್ಮ ಜಾರಕಿಹೊಳಿ ಅವ್ರ ಗುಂಪ, ಇನ್ನೊಂದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಇವ್ರ ಜೊತೆಗೆ ಲಕ್ಷ್ಮೀ ಸವದಿ ಅವರು ಇವತ್ತು ಕಾಣ್ತಾ ಇದ್ದಾರೆ. ಕತ್ತಿ ಅವ್ರದ್ದೊಂದು ಗುಂಪದ. ಕತ್ತಿ ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಕೂಡಿದರೆ ಮತ್ತು ಶಕ್ತಿನೂ ಆಗ್ಬೋದೇನೋ. ಅವ್ರ ಜೊತೆ ಲಕ್ಷ್ಮಣ್ ನಮ್ಮ ಸೌದಿ ಅವ್ರು ಸೇರಿದರೆ ಇನ್ನೂ ಅನುಕೂಲ ಆಗ್ಬೋದು. ಒಟ್ಟಿನಲ್ಲಿ ಕಾಂಪಿಟೇಷನ್ ಇರಲಿ, ಹೆಲ್ದಿ ಕಾಂಪಿಟೇಷನ್ ಇರಲಿ. ಅದು ಈ ರೈತರ ಬದುಕಿಗೆ ಒಳ್ಳೆಯದಾಗೋದಕ್ಕಾಗಿ. ಯಾಕಂದರೆ ಅಧಿಕಾರ ಇರೋ ಜೊತೆಗೆ ನಾವು ಉಳಿಯಬೇಕು, ಉಳಿದು ಬೆಳಿಬೇಕು. ಆ ದಿಶೆಯಲ್ಲಿ ನಾವೆಲ್ಲ ಚಿಂತನೆ ಮಾಡಿ ಯೋಗ್ಯ ಅಂತ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ನಾನು ಹೇಳಿದ ಮಾತು ತಪ್ಪು ಅನ್ನಿಸ್ತಾವನು. ಸೊ ತಪ್ಪು ಅಂತ ಹೇಳ್ರಿ, ಇದು ತಪ್ಪಪ್ಪ ಅದು ಡಿಸ್ಕಷನ್ಗೆ ಬರ್ರಿ, ಮಾಡೋಣ. ತಪ್ಪಂತ ತಪ್ಪಿದ್ದು ತಿದ್ದುಕೊಳ್ಳೋಣ, ಸರಿ ಇದ್ರೆ ಎಲ್ಲರೂ ಕೂಡ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ, BDCC ಬ್ಯಾಂಕ್ ಏನು ಸಹಕಾರ ಬ್ಯಾಂಕ್ ಅದು, ಎಲ್ಲರಿಗೂ ಸಹಕಾರ ಬ್ಯಾಂಕ್ ರೈತನ ಒಬ್ಬ ಲಾಭದ ವ್ಯಕ್ತಿಯನ್ನಾಗಿ ಮಾಡೋದು ಎಲ್ಲರ ಕರ್ತವ್ಯ. ನಾನು ತಿಳ್ಕೊಂಡಿದ್ದೆ, ಅದು ನೀವು ಮಾಡ್ತಿರೋದು ನಾನು ತಿಳ್ಕೊಂಡು ನನಗೆ ಅನಿಸಿದ ಕೆಲವು ಮಾತಾಡಿದ್ದೀನಿ. ಈಗಾಗಲೇ ಹೇಳಿದಂಗೆ ನೀವು ನಿಮ್ಮ ವಿಚಾರಗಳನ್ನ ನಂಗೆ ತಿಳಿಸ್ತಾ ಇರಿ ಅಂತೇಳಿ H16 ನ್ಯೂಸ್ ಅನ್ನೋ ದೇಶದಾರರು ಸುತ್ತ ಕೈಗಳೇ ವಂದನೆಗಳು.